ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಎಸ್ಪೆಷಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಸಬ್ ಕಾನ್ಸಿಯಸ್ಗೆ ಯಾವ ರೀತಿ ಪ್ರೋಗ್ರಾಮ್ನ ಮಾಡಬೇಕು. ನೀವು ಎಲ್ಲದ್ರ ಬಗ್ಗೆ ಕೇಳಿದ್ದೀರಾ, ಲಾ ಆಫ್ ಅಸಂಪ್ಷನ್, ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಎವ್ರಿಥಿಂಗ್, ಹೌದಲ್ವಾ? ಸೊ ಇಲ್ಲಿ ಏನು ಲಾ ಆಫ್ ರಿಪಿಟೇಷನ್. ಓಕೆ, ನಮ್ಮೊಂದು ಸಬ್ ಕಾನ್ಸಿಯಸ್ ನಾವು ರಿಪೀಟೆಡ್ ಆಗಿ ಏನನ್ನ ಹೇಳ್ತಾ ಇರ್ತೀವಿ ಅದನ್ನ ತಗೊಳ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಡೀಟೇಲ್ ಆಗಿ ಒಂದೊಂದೇ. ನೀವು ಇದನ್ನ ಸಂಪೂರ್ಣವಾಗಿ ತಿಳಿಬೇಕು, ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಆಚರಣೆಗೆ ತರಬೇಕು. ಅಂದ್ರೆ ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಸಬ್ ಕಾನ್ಸಿಯಸ್ ನ ನಿಯಮ. ಅಂದ್ರೆ ನಮ್ಮ ಮನಸ್ಸಿನ ಒಳಗಿನ ಮನಸ್ಸು ಏನಿದೆ ಅದರ ಒಂದು ನಿಯಮ ಆಗಿದೆ. ಅಂದ್ರೆ ನೀವು ನಿಮ್ಗೆ ಏನ್ ರಿಪೀಟೆಡ್ ಆಗಿ ಹೇಳ್ಕೊಂತ ಇರ್ತೀರಾ, ಮನಸ್ಸು ಅದನ್ನ ಓಕೆ ಸಬ್ ಕಾನ್ಸಿಯಸ್ ಮೈಂಡ್ ಏನ್ ಮಾಡುತ್ತೆ, ಓಕೆ ಇದು ಸತ್ಯ, ಇದು ನಿಜ. ಬಿಕಾಸ್ ನಿಮ್ಮ ಇಮ್ಯಾಜಿನೇಷನ್ ಇರ್ಬೋದು ಅಥವಾ ಈಗ ನಡೀತಿದೆ ಅಂತ ಇರ್ಬೋದು, ಎರಡನ್ನೂ ಕೂಡ ಅದು ಒಂದೇ ರೀತಿ ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡೋದ್ರಿಂದ ಅದಕ್ಕೆ ಹೇಳ್ತಿರೋದು ನಿಮಗೆ ಲಾ ಆಫ್ ರಿಪಿಟೇಷನ್. ಅಂದ್ರೆ ನೀವು ಪದೇ ಪದೇ ಹೆಚ್ಚೆಚ್ಚು ಹೇಳ್ಕೊಂಡಾಗ ಅಫರ್ಮೇಷನ್ ಮಾಡ್ತಾ ವಿಜುವಲೈಸೇಷನ್ ಮಾಡ್ತಾ ಸೊ ಇದು ಪ್ರೋಗ್ರಾಮ್ಡ್ ಆಗುತ್ತೆ ನಿಮ್ಮ ಈ ಒಂದು ರಿಯಾಲಿಟಿಲಿ. ಅದನ್ನ ಬೇಗನೆ ಬ್ರಿಂಗ್ ಮಾಡುತ್ತೆ. ಅಂದ್ರೆ ನೀವು ಈಸಿಲಿ ಮ್ಯಾನಿಫೆಸ್ಟ್ ನ ಮಾಡ್ತೀರಾ. ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಹೇಗೆ ಅಂತ ಹೇಳಿದ್ರೆ, ಇದು ಸರಿ ಇದು ತಪ್ಪು ಯಾವ್ದನ್ನು ಕೂಡ ಜಡ್ಜ್ ಮಾಡೋದಿಲ್ಲ. ಸೊ ನೀವೇನ್ ರಿಪೀಟೆಡ್ ಆಗಿ ಮಾಡ್ತಿರ್ತೀರಾ, ನೀವೇನು ಅದಕ್ಕೆ ಹೇಳುದು ವೆದರ್ ಯು ಥಿಂಕಿಂಗ್ ನೆಗೆಟಿವ್ಲಿ ಆರ್ ಪಾಸಿಟಿವ್ಲಿ. ಓಕೆ, ನೀವೇನು ನಿಮ್ಮ ಬಗ್ಗೆ ನೀವು ಹೆಚ್ಚೆಚ್ಚು ರಿಪೀಟೆಡ್ ಸೆಲ್ಫ್ ಟಾಕ್ ನ ಮಾಡ್ತಿರ್ತೀರಾ, ನಿಮ್ಮ ಬಗ್ಗೆ ನೀವು ಏನೇನು ಹೇಳ್ಕೊಂತಿರ್ತೀರಾ, ಇದು ನಿಜ ಅಂತ ಅದನ್ನ ರಿಸೀವ್ ನ ಮಾಡ್ಕೊಳ್ತಾ ಇರುತ್ತೆ. ಅದಕ್ಕೆ ಹೇಳ್ತಿರೋದು ಯಾವಾಗ್ಲೂ ಕೂಡ ಅಷ್ಟೇ, ನೀವು ಏನ್ ವರ್ಡ್ಸ್ ಗಳನ್ನ ಹೇಳ್ಕೊಂತಾ ಇರ್ತೀರಾ ಅಥವಾ ನೀವೇನ್ ಥಿಂಕ್ ನ ಮಾಡ್ತಿರ್ತೀರಾ ಅದು ಪಾಸಿಟಿವ್ ಆಗಿರ್ಲಿ. ನಿಮ್ಮೊಂದು ಸೆಲ್ಫ್ ಇಮೇಜ್ ನ ಕ್ರಿಯೇಟ್ ನ ಮಾಡಿ, ಪಾಸಿಟಿವ್ ಆಗಿ ಕ್ರಿಯೇಟ್ ನ ಮಾಡಿ. ನಿಮ್ಗೆ ಲೈಫ್ ಅಲ್ಲಿ ಏನ್ ಬೇಕಿದೆ, ವಾಟ್ ಡು ಯು ರಿಯಲಿ ವಾಂಟ್, ಅದನ್ನಷ್ಟೇ ಥಿಂಕ್ ನ ಮಾಡಿ. ಯಾವುದು ಬೇಡ ಅದ್ರ ಬಗ್ಗೆ ಥಿಂಕ್ ನ ಮಾಡಬಾರ್ದು. ನೀವು ಅದ್ರ ಬಗ್ಗೆ ಜಾಸ್ತಿ ವಿಜುವಲೈಸ್ ಕೂಡ ಮಾಡಬಾರ್ದು. ಆದ್ರೆ ನೀವೇನ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆನೇ ನಿಮ್ ಗಮನ ಜಾಸ್ತಿ ಇರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡ್ಬೇಕು. ಬಿಕಾಸ್ ಇದು ರಿಪೀಟ್ ಆಗ್ತಾ ಇದೆ. ಅದನ್ನೇ ಹೇಳ್ತಿರೋದು ಲಾ ಆಫ್ ರಿಪಿಟೇಷನ್ ಅಲ್ಲಿ. ನೀವು ಹೆಚ್ಚೆಚ್ಚು ನೆಗೆಟಿವ್ ನ ರಿಪೀಟ್ ನ ಮಾಡ್ತಾ ಏನಾಗುತ್ತೆ, ನಿಮ್ಗೆ ಮೋರ್ ಚಾನ್ಸಸ್ ನೀವು ನೆಗೆಟಿವ್ ನೇ ಮ್ಯಾನಿಫೆಸ್ಟ್ ನ ಮಾಡ್ತೀರಾ. ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡ್ಬೇಕು. ಪಾಸಿಟಿವ್ ಆಗಿ ಏನ್ ಅಫರ್ಮೇಷನ್ ಹೇಳ್ಕೊಂತಿರ್ತೀರಾ ಅದನ್ನ ಜಾಸ್ತಿ ರಿಪೀಟ್ ನ ಮಾಡ್ಬೇಕು. ಸೊ ದಟ್ ಸಬ್ ಕಾನ್ಸಿಯಸ್ ಮೈಂಡ್ ಇದು ನಿಜ ಅಂತ ಆಕ್ಸೆಪ್ಟ್ ನ ಮಾಡುತ್ತೆ. ನೀವು ಹೇಳ್ತಾ ನಿಮ್ಮ ಒಂದು ಜೀವನಕ್ಕೆ ಅದನ್ನ ಹೊಂದಿಸುತ್ತೆ. ಅದನ್ನೇ ಅಲೈನ್ಮೆಂಟ್ ಅಂತ ಹೇಳೋದು. ಅಂದ್ರೆ ನಿಮ್ಗೆ ಏನ್ ಬೇಕಿದೆ ಅದನ್ನ ಅಲೈನ್ ನ ಮಾಡಿ ನಿಮ್ಗೆ ಅದನ್ನ ಈಸಿಯರ್ ಆಗಿ ಮ್ಯಾನಿಫೆಸ್ಟ್ ನ ಮಾಡಿಸುತ್ತೆ. ಬಿಕಾಸ್ ಸಬ್ ಕಾನ್ಸಿಯಸ್ ಹೇಗೆ ಅಂತ ಹೇಳಿದ್ರೆ, ಇದು ಎಷ್ಟು ಬಾರಿ ಆಗ್ತಾ ಇದೆ, ಎಷ್ಟು ಬಾರಿ ನಡೀತಿದೆ, ಎಷ್ಟು ಬಾರಿ ರಿಪೀಟೆಡ್ ಆಗ್ತಿದೆ, ಅದು ಹೆಚ್ಚೆಚ್ಚು ಆಗ್ತಾ ಏನಾಗುತ್ತೆ, ಸೊ ಅದು ಜಾಸ್ತಿ ಪ್ರೋಗ್ರಾಮ್ಡ್ ಆಗಿ ಸೊ ನಿಮ್ಗೆ ರಿಯಾಲಿಟಿ ಬೇಗನೆ ಆಗುವಂತದ್ದು. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಸಬ್ ಕಾನ್ಸಿಯಸ್ ಯಾವ ರೀತಿ ತಗೊಳ್ತಾ ಇದೆ ಇಲ್ಲಿ ಅಂತ ನೋಡಿ. ಅಫರ್ಮೇಷನ್ ಅಂತ ಹೇಳಿದ್ರೆ ತುಂಬಾ ಬೇರೆ ತಿಳ್ಕೊಂಡಿರ್ತೀರಲ್ವಾ. ಇದು ಹೊರಗಿನ ಜಗತ್ತಿಗೆ ಹೇಳೋ ಮಾತಲ್ಲ, ಇದು ಒಳಗಿನ ಮನಸ್ಸಿಗೆ ಕೊಡುವ ಸೂಚನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವೇನ್ ರಿಪೀಟೆಡ್ ಆಗಿ ಅಫರ್ಮೇಷನ್ ಹೇಳ್ಕೊಂತ ಇದ್ದೀರಾ, ಇದು ಬರೀ ಶಬ್ದಗಳಲ್ಲ, ಇದು ನಿಮ್ಮ ಒಳಗಿನ ಮನಸ್ಸಿಗೆ ಕೊಡುವ ಸೂಚನೆ. ಹಾಗೆ ನೀವು ಇದನ್ನ ಹೆಚ್ಚೆಚ್ಚು ದಿನವೂ ನೀವು ರಿಪೀಟ್ ನ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇದು ಸಬ್ ಕಾನ್ಸಿಯಸ್ ಮೈಂಡ್ ಗೆ ಕೊಡೋ ಆಜ್ಞೆ ಆಗುತ್ತೆ. ಅದಕ್ಕೆ ಹೇಳ್ತಿರೋದು, ನೀವು ಕಮೆಂಟ್ ನ ಕೊಡ್ತಿದ್ದೀರಾ, ಎವ್ರಿ ಅಫರ್ಮೇಷನ್ ಯು ಅಟರ್, ಓಕೆ, ನೀವು ಹೇಳ್ಕೊಂತ ಇರೋದು ಅದು ನಿಮ್ಮ ಒಳಗಿನ ಮನಸ್ಸಿಗೆ, ಸುಪ್ತ ಮನಸ್ಸಿಗೆ ಆಜ್ಞೆ ಮಾಡ್ತಿದ್ದೀರಾ. ಓಕೆ, ಅದನ್ನ ಹೇಳ್ತಿರೋದು, ಡಿಕ್ಲೇರ್ ನ ಮಾಡ್ತಿದ್ದೀರಾ, ಇದು ನನಗೆ ಬೇಕಿದೆ, ಈ ಸ್ಥಿತಿ ನಾನು ಇದು ಅಂತ. ಸೊ ದಟ್ ಹಾಗಾಗಿನೇ ಅದು ವರ್ಕ್ ಆಗೋದು. ನೀವು ಅಫರ್ಮೇಷನ್ ಹೇಳ್ಕೊಂತಿದ್ದೀರಾ ಅಂತ ಹೇಳಿದ್ರೆ ಹೊರ ಜಗತ್ತಿಗೆ ಹೇಳ್ತಿಲ್ಲ, ನೀವು ನಿಮ್ಮದೇ ಸುಪ್ತ ಮನಸ್ಸಿಗೆ ನೀವು ಹೇಳ್ತಿದ್ದೀರಾ. ಅದಕ್ಕೆ ಸೂಚನೆಯನ್ನ ಕೊಡ್ತಿದ್ದೀರಾ, ಅದಕ್ಕೆ ಕಮೆಂಟ್ ನ ಕೊಡ್ತಿದ್ದೀರಾ, ನನ್ಗೆ ಇದು ನಡಿಬೇಕು, ಇದು ಆಗ್ಬೇಕಂತ. ಈ ಕ್ಲಿಯರ್ ಆಗ್ತಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ಯಾಕಿದು ಮಹತ್ವ? ನೀವು ಅಫರ್ಮೇಷನ್ ಜಸ್ಟ್ ಒನ್ ಟೈಮ್ ಹೇಳಿದ್ರೆ ಸಾಕ? ಆಗಲ್ಲ ಅದು. ಓಕೆ, ನೀವು ಒನ್ ಟೈಮ್ ಹೇಳಿದ್ರೆ ಅದು ಬರೀ ಶಬ್ದ ಆಗ್ಬಿಡುತ್ತೆ, ಅಂದ್ರೆ ಒಂದ್ ಮಾತಾಗುತ್ತೆ. ಅದೇ ನೀವು ರಿಪೀಟೆಡ್ ಆಗಿ ಹೇಳಿದಾಗ ಏನಾಗುತ್ತೆ, ಸಬ್ ಕಾನ್ಸಿಯಸ್ಗೆ ಇದ್ರ ಮೇಲೆ ಫೋಕಸ್ ಮಾಡ್ಬೇಕು, ಇದು ನನ್ನ ಆಜ್ಞೆ. ಅಂದ್ರೆ ನೀವು ನಿಮ್ಮ ಒಂದು ಸುಪ್ತ ಮನಸ್ಸಿಗೆ ಕೊಡ್ತಾ ಇರೋ ಆಜ್ಞೆ ಅದು. ಓಕೆ, ಅವಾಗ ಏನ್ ಮಾಡುತ್ತೆ, ಫಾಸ್ಟರ್ ಆಗಿ ರಿಸಲ್ಟ್ ನ ತಂದು ಕೊಡುತ್ತೆ. ಸೊ ದಟ್ ಅಫರ್ಮೇಷನ್ ನೀವು ಹೆಚ್ಚು ಬಳಸಿದಷ್ಟು, ಅಫರ್ಮೇಷನ್ ನೀವು ರಿಪಿಟೇಷನ್ ಮಾಡಿದಷ್ಟು ಕೂಡ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಸಕ್ಸಸ್ ಸಿಗುತ್ತೆ. ಸಬ್ ಕಾನ್ಸಿಯಸ್ಗೆ ನೀವು ಮರು ಪ್ರೋಗ್ರಾಮಿಂಗ್ ನ ಮಾಡ್ತಾ ಹೋದ್ರೆ, ಅಂದ್ರೆ ರಿಪೀಟೆಡ್ ಆಗಿ ಹೇಳ್ತಾ ಹೋದ್ರೆ, ಇದು ನನ್ನ ಜೀವನದಲ್ಲಿ ನಡೀತಾ ಇದೆ ಅಂತ ಅದನ್ನ ಕನ್ಸಿಡರ್ ನ ಮಾಡುತ್ತೆ. ಅಂದ್ರೆ ಐ ಆಮ್ ಸಕ್ಸಸ್ಫುಲ್ ಅಂತ ನೀವು ಹೇಳ್ತಾ ಏನಾಗುತ್ತೆ, ಓ ಇದು ಇವರ ಜೀವನದಲ್ಲಿ ನಡೀತಿದೆ ಅನ್ನೋ ರೀತಿನೇ ಅದು ಕನ್ಸಿಡರ್ ನ ಮಾಡೋದು. ನೋಡಿ, ಇಮ್ಯಾಜಿನೇಷನ್ ಇರ್ಬೋದು, ಈಗ ಕರೆಂಟ್ ರಿಯಾಲಿಟಿ ಈಗ ನಡೀತಿದೆಯಲ್ಲ ಅದರ್ ಇರ್ಬೋದು, ಎರಡನ್ನದು ಒಂದೇ ರೀತಿ ಕನ್ಸಿಡರ್ ನ ಮಾಡುತ್ತೆ. ಮೋರ್ ಯು ಅಫರ್ಮ್ ಪಾಸಿಟಿವ್ಲಿ, ಮೋರ್ ಯು ಅಸ್ಯೂಮ್, ಓಕೆ ನನ್ನ ಒಂದು ಜೀವನದಲ್ಲಿ ಸಕ್ಸಸ್ ಬರ್ತಿದೆ, ನನ್ನ ಒಂದು ಜೀವನದಲ್ಲಿ ನ್ಯಾಚುರಲಿ ನಾನು ಅಬಂಡೆನ್ಸ್ ನ ಗಳಿಸ್ತಿದ್ದೇನೆ,
ನನ್ನ ಜೀವನದಲ್ಲಿ ಏನು ಗೋಲ್ಸ್ಗಳಿದೆ ಎಲ್ಲವೂ ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗ್ತಿದೆ, ಎಫರ್ಟ್ಲೆಸ್ಲಿ ಮ್ಯಾನಿಫೆಸ್ಟ್ ಆಗ್ತಿದೆ. ಐ ಆಮ್ ಹೆಲ್ದಿ, ಐ ಆಮ್ ಹ್ಯಾಪಿ, ಐ ಆಮ್ ಅಬುಡೆಂಟ್ ಪರ್ಸನ್. ನೀವು ಇದನ್ನ ಹೆಚ್ಚು ಹೆಚ್ಚು ಹೇಳ್ಕೊಂಡಷ್ಟು ಸಬ್ ಕಾನ್ಸಿಯಸ್ ಏನ್ ಮಾಡುತ್ತೆ, ಅದನ್ನ ನಿಜ ಮಾಡುತ್ತೆ. ಅಂದ್ರೆ ಸಬ್ ಕಾನ್ಸಿಯಸ್ ನೀವೇನ್ ಹೇಳ್ತಿದ್ದೀರಾ ಅದನ್ನ ಆಲ್ರೆಡಿ ಇದು ನಡೀತಿದೆ ನಿಮ್ಮ ಜೀವನದಲ್ಲಿ, ನಿಮ್ಮ ಜೀವನದ ಅದು ಒಂದು ಭಾಗ ಆಗಿದೆ. ಸಕ್ಸಸ್ ಅನ್ನೋದನ್ನ ಕನ್ಸಿಡರ್ ಮಾಡುತ್ತೆ, ನಿಮ್ಗೆ ಎಲ್ಲವನ್ನು ಈಸಿಯಾಗಿ ಪಡಿತೀರಾ. ಯಾಕೆ ಅದು ಕನ್ಸಿಡರ್ನ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಈಗಾಗಲೇ ನಡೀತಾ ಇರೋ ಸಂಗತಿ ಅಂತ ತಗೊಳುತ್ತೆ. ಯಾವಾಗಲೂ ಕೂಡ ಇದು ಈಗ ನಡೀತಿದೆ, ಈಗ ನಡೀತಾ ಇದೆ ನನ್ನ ಜೀವನದಲ್ಲಿ ಅಂತಾನೆ ತಗೋಬೇಕು. ನಿಮ್ಮ ಜೀವನಕ್ಕೆ ಸಕ್ಸಸ್ ಇರ್ಬೋದು, ಜಾಬ್ ಸಕ್ಸಸ್ ಇರ್ಬೋದು, ಅಥವಾ ಬಿಸ್ನೆಸ್ ಸಕ್ಸಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಮನಿ ಸಕ್ಸಸ್ ಇರ್ಬೋದು, ರಿಲೇಶನ್ಶಿಪ್ ಸಕ್ಸಸ್ ಇರ್ಬೋದು, ಎಲ್ಲದನ್ನು ಕೂಡ ಈಗ ನಡೀತಿದೆ ನನ್ನ ಜೀವನದಲ್ಲಿ ಅಂತ ನೀವು ಹೆಚ್ಚೆಚ್ಚು ಹೇಳ್ಕೊಂಡಷ್ಟು, ಹೆಚ್ಚೆಚ್ಚು ರಿಪೀಟ್ನ ಮಾಡಿದಷ್ಟು ಇದು ವರ್ಕ್ ಆಗುತ್ತೆ. ತಿಳಿತಿದೆಯಾ ನಿಮಗೆ ಲಾ ಆಫ್ ರಿಪಿಟೇಷನ್ ಬಗ್ಗೆ? ಇದು ಅಫರ್ಮೇಷನ್ಗೆ ಸಂಬಂಧಪಟ್ಟಂತೆ. ಸೊ ಲಾ ಆಫ್ ರಿಪಿಟೇಷನ್ ಅಲ್ಲಿ ವಿಜುವಲೈಸೇಷನ್ ಬಗ್ಗೆ. ಓಕೆ, ವಿಜುವಲೈಸೇಷನ್ ಅಂತ ಹೇಳಿದ್ರೆ ಕನಸು ಕಾಣೋದಲ್ಲ. ಓಕೆ, ಇಲ್ಲಿ ನಮ್ಮ ಒಳ ಮನಸ್ಸಿಗೆ, ನಮ್ಮ ಒಂದು ಸುಪ್ತ ಮನಸ್ಸಿಗೆ ಅದನ್ನ ಅನುಭವನ ಮಾಡಿಸುವಂಥದ್ದು. ಈ ಕ್ಲಿಯರ್ ಆಗ್ತಿದೆಯಲ್ಲ? ನೀವು ಏನ್ ವಿಜುವಲೈಸ್ ನ ಮಾಡ್ತಿದ್ದೀರಾ, ನಿಮ್ಮ ಸಕ್ಸಸ್ ನ ಏನ್ ವಿಜುವಲೈಸ್ ನ ಮಾಡ್ತಿದ್ದೀರಾ, ನಿಮ್ಮ ಒಳಗಿನ ಸುಪ್ತ ಮನಸ್ಸಿಗೆ ನೀವು ತಿಳಿಸ್ತಾ ಇದ್ದೀರಾ, ನನ್ನ ಜೀವನದಲ್ಲಿ ಈ ತರ ನಡೀತಿದೆ, ಈ ತರ ಆಗ್ತಿದೆ ಅಂತ ಅನುಭವನ ಮಾಡಿಸ್ತಿದ್ದೀರಾ. ನೀವೇನು ಮನಸ್ಸಲ್ಲಿ ವಿಜುವಲೈಸ್ ನ ಮಾಡ್ತಿದ್ದೀರಲ್ವಾ, ನಿಮ್ಮೊಂದು ಜಾಬ್ ಸಕ್ಸಸ್, ಅದನ್ನ ರಿಪೀಟೆಡ್ ಆಗಿ ನೀವು ವಿಜುವಲೈಸ್ ನ ಮಾಡ್ತಿದ್ದೀರಾ. 1 ಟೈಮ್, 2 ಟೈಮ್ಸ್, 3 ಟೈಮ್ಸ್, ಈಗ ಅನೇಕ ಬಾರಿ ನೀವು ವಿಜುವಲೈಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಬ್ರೈನ್ಗೆ ಅದು ನಿಜ ಅಂತಾನೆ ಭಾವಿಸುತ್ತೆ. ಅದಕ್ಕೆ ವಿಜುವಲೈಸೇಷನ್ ಅಷ್ಟು ಪವರ್ಫುಲ್. ಓಕೆ, ಈಗ ನಿಮ್ಗೆ ಜಸ್ಟ್ ಒಂದು ಬಾರಿ ಮೂವಿ ನೋಡಿದಾಗ ಅದು ಎಷ್ಟು ಇಂಪ್ಯಾಕ್ಟ್ ನ ಮಾಡ್ತಾ ಇರುತ್ತಲ್ವಾ, ಅಂದ್ರೆ ಯಾವ್ದೋ ಒಂದು ಸಿನಿಮಾ ನೋಡ್ತೀರಾ, ಆ ಸಿನಿಮಾ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ನ ಮಾಡ್ತಾ ಇರುತ್ತೆ. ಇಲ್ಲಿ ನಿಮ್ಮದೇ ಒಂದು ಸಕ್ಸಸ್ ನ ನೀವು ಸೆಲ್ಫ್ ಇಮೇಜ್ ನ ಮಾಡಿ, ನಿಮ್ಮದೇ ಒಂದು ಮೆಂಟಲ್ ಮೂವಿನ ಕ್ರಿಯೇಟ್ ನ ಮಾಡುವಂಥದ್ದು, ಅದನ್ನ ಹೆಚ್ಚೆಚ್ಚು ರಿಪೀಟ್ ನ ಮಾಡುವಂಥದ್ದು. ಯಾಕಂದ್ರೆ ನೀವು ಹೆಚ್ಚು ಏನ್ ರಿಪೀಟ್ ನ ಮಾಡ್ತಿರ್ತೀರಾ, ಬ್ರೈನ್ ಅದನ್ನ ರಿಯಾಲಿಟಿ ಅಂತ ಕನ್ಸಿಡರ್ ನ ಮಾಡುತ್ತೆ. ನೀವು ಸಿನಿಮಾನ ನೋಡ್ಬೇಕಾದ್ರೆ ನಮ್ಮ ಒಂದು ಬ್ರೈನ್ ಯಾವ ರೀತಿ ಇರುತ್ತೆ, ನೀವು ಸಿನಿಮಾ ಹಾಲಲ್ಲಿ ಕೂತಿದ್ದೀರಾ, ಸಿನಿಮಾನ ನೋಡ್ತಿದ್ದೀರಾ, ಸಿನಿಮಾದಲ್ಲಿ ಎಲ್ಲದನ್ನು ಸೀನ್ ಬೈ ಸೀನ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನಿಮ್ಗೇನಾಗುತ್ತೆ, ಅಲ್ಲಿ ಹ್ಯಾಪಿ ಸಾಂಗ್ಸ್ ಗಳು ಬಂದಾಗ ನಿಮ್ಗೆ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ. ಅಂದ್ರೆ ಈ ಕ್ಷಣನೇ ಇದು ನಡೀತಿದೆ ಅಂತ. ಅಲ್ಲಿ ಹೀರೋ ನಿಮ್ಗೆ ಖುಷಿ ಪಟ್ರೆ ನೀವು ಖುಷಿ ಪಡ್ತೀರಾ, ಹೀರೋ ನಿಮ್ಗೆ ಏನೋ ಒಂಥರ ದುಃಖ ಪಟ್ರೆ ನೀವು ಕೂಡ ದುಃಖ ಪಡ್ತೀರಾ. ಅಂದ್ರೆ ಅಲ್ಲೇನು ಕಪಲ್ ನಿಮ್ಗೆ ಕಾಣಿಸಿದ್ರೆ ರಿಲೇಶನ್ಶಿಪ್ ಅಲ್ಲಿ ನೀವು ಅದೇ ರೀತಿ ಓಕೆ ಈ ರೀತಿ ಇದೆ ನನ್ನ ಲೈಫ್ ಅಲ್ಲಿ ಅಂತ ನೀವು ಅದನ್ನ ತಗೊಳ್ತೀರಾ. ಅಂದ್ರೆ ನೋಡಿ, ಅದು ರೀಲ್. ಓಕೆ, ಅಂದ್ರೆ ಬ್ರೈನ್ ಯಾವ ರೀತಿ ಕನ್ಸಿಡರ್ ಮಾಡ್ತಿದೆ, ಇದು ರಿಯಲ್, ಈಗ ನಡೀತಿದೆ ಈ ಕ್ಷಣಕ್ಕೆ. ಅಂದ್ರೆ ನೀವು ನಿಮ್ಮ ರಿಯಾಲಿಟಿನ ನೀವು ಮರೆತು ಅದು ಏನ್ ನಡೀತಿದೆ ಅದು ನಿಜ ಅಂತ ನೀವು ಕನ್ಸಿಡರ್ ಮಾಡ್ತೀರಾ, ಹೌದಲ್ವಾ? ನೀವೇನ್ ಸಿನಿಮಾನ ನೋಡ್ತಿದ್ದೀರಾ, ಸಿನಿಮಾ ನೋಡ್ತಾ 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 ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿದೆ. ಅಂದ್ರೆ ಬ್ರೈನ್ ಎಲ್ಲದನ್ನು ಕೂಡ ಇದು ಈ ಕ್ಷಣ ನಡೀತಿದೆ, ಇದು ನಿಜವಾಗಿ ನಡೀತಿದೆ ಅಂತ ಕನ್ಸಿಡರ್ ಮಾಡುತ್ತಲ್ವಾ. ಅದೇ ರೀತಿ ಇಲ್ಲಿ ನೀವು ಹೆಚ್ಚೆಚ್ಚು ನಿಮ್ಮ ಸಕ್ಸಸ್ ನ ವಿಜುವಲೈಸ್ ನ ಮಾಡಿದಾಗ, ನಿಮ್ಮ ಒಂದು ರಿಲೇಶನ್ಶಿಪ್ ನ ವಿಜುವಲೈಸ್ ನ ಮಾಡಿದಾಗ, ಸಕ್ಸಸ್ ಇಮೇಜ್ ನ ಕ್ರಿಯೇಟ್ ನ ಮಾಡಿ. ಈಗ ಹೀರೋ ಆದ್ರೆ ನಿಮ್ಗೆ ನಿಮ್ ಥಾಟ್ ಅಲ್ಲಿ ಹೇಗಿರುತ್ತೆ, ಜಸ್ಟ್ ಥಿಂಕ್ ಲೈಕ್ ಯು ಆಸ್ ಅ ಹೀರೋ ಇನ್ ಯುವರ್ ಲೈಫ್. ಓಕೆ, ಯು ಆರ್ ಎ ಹೀರೋಯಿನ್ ಇನ್ ಯುವರ್ ಲೈಫ್. ಓಕೆ, ನೀವು ಒಬ್ರು ಹೀರೋ ಅಂತ ನಿಮ್ಮ ಒಂದು ಜೀವನನ ನೀವು ವಿಜುವಲೈಸ್ ನ ಮಾಡಿ, ನೀವೊಬ್ರು ಹೀರೋ ಅಂತ ನಿಮ್ಮ ಒಂದು ಜೀವನನ ವಿಜುವಲೈಸ್ ನ ಮಾಡಿ, ನೀವೊಬ್ರು ಹೀರೋಯಿನ್ ಅಂತ ನಿಮ್ಮ ಜೀವನನ ವಿಜುವಲೈಸ್ ನ ಮಾಡಿ. ಅದನ್ನ ಹೆಚ್ಚೆಚ್ಚು ರಿಪಿಟೇಷನ್ ಮಾಡಿ. ಯಾವಾಗ ಇದನ್ನ ಮಾಡ್ತೀರಾ, ಬ್ರೈನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೌದು ನಾನು ಹೀರೋ, ಆ ರೀತಿಯಾಗಿ ನಿಮ್ಗೆ ಕನ್ಸಿಡರ್ ಆಗುತ್ತೆ. ಅಂದ್ರೆ ನಿಮ್ಮ ಜೀವನದ ಒಂದು ಸಕ್ಸಸ್ ನ ನೀವು ವಿಜುವಲೈಸ್ ನ ಮಾಡಿದಾಗ, ಐ ಆಮ್ ಸಕ್ಸಸ್ಫುಲ್ ಇನ್ ಮೈ ಲೈಫ್. ಓಕೆ, ನಾನು ನನ್ನ ಒಂದು ಲೈಫ್ ಅಲ್ಲಿ ನಾನು ಸಕ್ಸಸ್ ನ ಪಡಿತಿದ್ದೀನಿ ಅನ್ನೋ ಒಂದು ಅನುಭವ ಆಗ್ತಾ ಇರುತ್ತೆ. ಅದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ನೋಡಿ, ಬ್ರೈನ್ ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿಯಾಗಿ ಸಿನಿಮಾದಲ್ಲಿ ಏನ್ ಅನುಭವ ಮಾಡಿದಾಗ ಅಷ್ಟು ರಿಯಲಿಸ್ಟಿಕ್ ಆಗಿ ಯಾವ ತರ ಅನುಭವ ಆಗ್ತು, ಇದನ್ನು ಅಷ್ಟು ನೀವು ಹೇಳ್ತಾ ಅದನ್ನ ಅದು ರಿಯಾಲಿಟಿಗೆ ತಗೊಂಡ್ಬರುತ್ತೆ. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ನಿಮ್ಮ ಬಗ್ಗೆನೇ ನೀವು ಕಾಣ್ತಾ ಏನಾಗುತ್ತೆ, ಈ ಒಂದು ಹೊರಗಿನ ರಿಯಾಲಿಟಿಲಿ ಅದು ವ್ಯಕ್ತಗೊಳ್ಳುತ್ತೆ. ಸೊ ದಟ್ಸ್ ದ ಪವರ್ ಆಫ್ ರಿಪಿಟೇಷನ್. ಅಂದ್ರೆ ಇಲ್ಲಿ ನೋಡಿ, ರಿಪಿಟೇಷನ್ ಇಮ್ಯಾಜಿನೇಷನ್ ಬಿಕಮ್ಸ್ ಫೆಮಿಲಿಯರ್ ಎಕ್ಸ್ಪೀರಿಯನ್ಸಸ್. ಓಕೆ, ಅಂದ್ರೆ ನೋಡಿ, ನೀವು ಯಾವ್ದನ್ನ ವಿಜುವಲೈಸ್ ನ ಮಾಡ್ತಿರ್ತೀರಾ ಅದು ಏನಾಗ್ತಾ ಇರುತ್ತೆ, ವ್ಯಕ್ತಗೊಳ್ತಾ ಇರುತ್ತೆ. ನೀವು ನೋಡಿ, ಸಿನಿಮಾ ನೋಡ್ಕೊ ಬಂದ್ರೆ ನಿಮ್ಗೆ ಅದೇ ಫೀಲ್ ಅಲ್ಲಿ ಇರ್ತೀರಾ, ಅದೇ ಮೂಡಲ್ಲಿ ಇರ್ತೀರಾ, ಅದೇ ಸಾಂಗ್ ನ ಪ್ಲೇ ಮಾಡ್ತಿರ್ತೀರಾ, ನಿಮ್ ಲೈಫ್ ಅಲ್ಲಿ ಅದೇ ಇವೆಂಟ್ ನ ಜೋಡಿಸ್ಕೊಂತಾ ಇರ್ತೀರಾ. ಅಂದ್ರೆ ಅದು ಇವೆಂಟ್ ಒನ್ ಬೈ ಒನ್ ಅದೇ ರೀತಿ ಅನುಭವ ಆಗ್ತಾ ಇರುತ್ತೆ. ಬಿಕಾಸ್ ಇಲ್ಲಿ ಬ್ರೈನ್ ಆಲ್ರೆಡಿ ಅದು ಎಕ್ಸ್ಪೀರಿಯನ್ಸ್ ನ ಮಾಡಿದೆ, ಸಿನಿಮಾದಲ್ಲಿ ಏನಾಗ್ತಿದೆ. ಅದಕ್ಕೆ ನೀವು ಯಾವಾಗಲೂ ಕೂಡ ಸುಮ್ಮನೆ ಕೂತ್ಕೊಂಡ್ರೆ ಅದನ್ನ ಹಾಡ್ನ ರಿಪೀಟ್ ನ ಮಾಡ್ತಿರ್ತೀರಾ, ಇಲ್ಲ ಅದೇ ಒಂದು ಇಮ್ಯಾಜಿನೇಷನ್ ಇರ್ತೀರಾ, ಆ ಸಿನಿಮಾದಲ್ಲಿ ಹೀರೋ ಹಂಗಿದ್ದ ಹಿಂಗಿದ್ದ ಅಂತ ನಿಮ್ಮನ್ನು ಕೂಡ ಅದೇ ರೀತಿ ಕಲ್ಪನೆಯನ್ನ ಮಾಡ್ತಿರ್ತೀರಾ. ನೋಡಿ ಯಾವ ರೀತಿ ಈವೆಂಟ್ಸ್ ಗಳು ಆಗ್ತಿದೆ, ಬ್ರಿಡ್ಜಸ್ ಆಫ್ ಈವೆಂಟ್ಸ್ ಗಳು ನಡೀತಾ ಇದೆ. ಸೇಮ್ ಇಲ್ಲಿನೂ ಅಷ್ಟೇ, ನೀವು ಹೇಗೆ ಸಿನಿಮಾದನ್ನ ನೋಡಿದ್ರಿ ಎಷ್ಟು ಇಂಪ್ಯಾಕ್ಟ್ ಆಗ್ತೋ, ಅದೇ ರೀತಿ ನಿಮ್ಮ ವಿಜುವಲೈಸೇಷನ್ ಅಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನಿಮ್ಮ ಒಂದು ಸಕ್ಸಸ್ ನ ನೀವು ಕಂಡಾಗ, ಯಾವುದೇ ಸಕ್ಸಸ್ ಇರ್ಬೋದು, ಜಾಬ್ ಸಕ್ಸಸ್ ಇರ್ಬೋದು, ರಿಲೇಶನ್ಶಿಪ್ ಸಕ್ಸಸ್ ಇರ್ಬೋದು, ಅಬಂಡೆನ್ಸ್ ನ ಸಕ್ಸಸ್ ಇರ್ಬೋದು, ನೀವು ಅದನ್ನ ನೋಡ್ತಾ ಅದನ್ನ ರಿಪೀಟ್ ನ ನೀವು ಅದ್ರ ಜೊತೆ ಹೊಂದಾಣಿಕೆ ಇದ್ದಾಗ, ಅಂದ್ರೆ ನೀವು ಅದ್ರ ಜೊತೆ ಅಲೈನ್ ಆದಾಗ ಯಾವ ರೀತಿ ಇರುತ್ತೆ ಹೇಳಿ. ಸೊ ಅದು ನಿಮ್ಗೆ ಅದನ್ನೇ ಬ್ರಿಂಗ್ ನ ಮಾಡ್ತಾ ಇರುತ್ತೆ. ಸಮೃದ್ಧಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಅದೇ ರೀತಿ ಅಪರ್ಚುನಿಟಿಗಳನ್ನ ತಂದ್ಕೊಡುತ್ತೆ. ಅಂದ್ರೆ ಫೆಮಿಲಿಯರ್ ಎಕ್ಸ್ಪೀರಿಯನ್ಸ್ ನ ಕ್ರಿಯೇಟ್ ನ ಮಾಡುತ್ತೆ. ಅದಕ್ಕೆ ಹೇಳೋದು, ಹೆಚ್ಚು ಬ್ರೆತ್ ವರ್ಕ್ ನ ಮಾಡಿ, ಆರಾಮಾಗಿ ಕ್ವೈಟ್ ಆಗಿ ಕೂತ್ಕೊಂಡು
ಒಂದು ಡೀಪ್ ಬ್ರೆತ್ನ ಮಾಡ್ತಾ 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 ಒಂದು ಥೀಟಾ ಸ್ಟೇಟ್ಗೆ ಕನೆಕ್ಟ್ ಆಗಿ ನಿಮ್ಗೆ ನೀವು ಹೇಳ್ಕೊಳ್ಳೋದು ಐ ಆಮ್ ಅಬುಡೆಂಟ್ ಪರ್ಸನ್. ಓಕೆ, ನನ್ನಲ್ಲಿ ಹೆಚ್ಚೆಚ್ಚು ಹಣ ಬರ್ತಿದೆ, ನನ್ನಲ್ಲಿ ಹೆಚ್ಚೆಚ್ಚು ಸಮೃದ್ಧಿ ಬರ್ತಿದೆ, ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ, ನಾನು ಒಂದು ಅದ್ಭುತ ವ್ಯಕ್ತಿ ಆಗಿದ್ದೇನೆ, ನನ್ನಲ್ಲಿ ಎಲ್ಲವೂ ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗ್ತಿದೆ, ನನಗೆ ಎಲ್ಲವೂ ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತಿದೆ, ನಾನು ಎಲ್ಲದನ್ನು ಕೂಡ ಪಡಿತಿದ್ದೀನಿ, ನನ್ನ ಜೀವನ ಅದ್ಭುತವಾಗಿದೆ. ಈ ರೀತಿಯಾಗಿ ಹೇಳ್ಕೊಂತ ನಿಮ್ಮ ಇಮ್ಯಾಜಿನೇಷನ್ ಆ ಥರ ರನ್ ಆಗ್ತಾ ಅದಕ್ಕೆ ರಿಲೇಟೆಡ್ ಆದ ಫೆಮಿಲಿಯರ್ ಈವೆಂಟ್ಸ್ನ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಫೆಮಿಲಿಯರ್ ಎಕ್ಸ್ಪೀರಿಯನ್ಸ್ನ ನೀವು ಅನುಭವ ಮಾಡ್ತಿರ್ತೀರಾ. ಓಕೆ, ಇದು ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ನ ಮಾಡಿರ್ತೀರಾ. ಸೊ ಇದನ್ನ ಏನು ರಿಪಿಟೇಷನ್ ಪವರ್ ನಾನು ಹೇಳ್ತಿರೋದು, ಲಾ ಆಫ್ ರಿಪಿಟೇಷನ್ ಪವರ್, ಇದನ್ನ ಮತ್ತೆ ಮಾಡಿ, ಇದನ್ನ ಎಕ್ಸ್ಪೀರಿಯನ್ಸ್ನ ಮಾಡ್ತಾ ಹೋಗಿ 1 ಬಾರಿ 2 ಬಾರಿ ಎಲ್ಲ 3 ಬಾರಿ 4 ಬಾರಿ 5 ಬಾರಿ ಈ ತರ ಮಾಡ್ತಾ ಹೋಗಿ ಇದು ಅಭ್ಯಾಸ ಆಗುತ್ತೆ. ಒನ್ಸ್ ಇದು ಹ್ಯಾಬಿಚುವಲ್ ಆದಾಗ ನಿಮ್ಮ ಇಮ್ಯಾಜಿನೇಷನ್, ವಿಜುವಲೈಸೇಷನ್, ನಿಮ್ಮ ಮೆಡಿಟೇಷನ್ ಅಥವಾ ನೀವು ಅಫರ್ಮ್ನ ಮಾಡೋದು ಎಲ್ಲದನ್ನು ಕೂಡ ಈಸಿಯಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ಪವರ್ ಆಫ್ ರಿಪಿಟೇಷನ್ ಅಂತ. ಇಲ್ಲಿ ಫೀಲಿಂಗ್, ಓಕೆ, ಅಂದ್ರೆ ಸಬ್ ಕಾನ್ಸಿಯಸ್ ಫೀಲಿಂಗ್ ಕೂಡ ಇದನ್ನ ತಗೊಳುತ್ತೆ. ಈಗ ನೋಡಿ, ನೆವಿಲ್ ಗೋಡರ್ಡ್ ಅವ್ರು ಏನ್ ಹೇಳ್ತಾರೆ, ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ ಹೇಳ್ತಾರಲ್ವಾ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಹೆಚ್ಚು ಫೀಲ್ ನ ಮಾಡಿದಾಗ್ಲೂ ಕೂಡ ಸಬ್ ಕಾನ್ಸಿಯಸ್ ತಗೊಳುತ್ತೆ. ಅಂದ್ರೆ ಸಬ್ ಕಾನ್ಸಿಯಸ್ ಪಿಕ್ಚರ್ ಕೂಡ ತಗೊಳುತ್ತೆ, ವರ್ಡ್ಸ್ ಗಳಲ್ಲೂ ಕೂಡ ತಗೊಳುತ್ತೆ, ಹಾಗೇನೆ ಫೀಲಿಂಗ್ಸ್ ಅಲ್ಲೂ ಕೂಡ ತಗೊಳುತ್ತೆ ಸಬ್ ಕಾನ್ಸಿಯಸ್. ಫೀಲಿಂಗ್ ಅಂತ ಹೇಳಿದ್ರೆ ಏನು? ಶಾಂತಿ, ಭದ್ರತೆ, ತೃಪ್ತಿ ಮತ್ತು ಸಂತೋಷ. ಓಕೆ, ನೀವ್ ಏನೋ ಮಾಡ್ತಿರ್ಬೇಕಾದ್ರೆ ಕಾಮಾಗಿ ಮಾಡುವಂಥದ್ದು ಅಫರ್ಮೇಷನ್ ಮಾಡ್ಬೇಕಾದ್ರೆ, ನೀವು ವಿಜುವಲೈಸ್ ಮಾಡ್ಬೇಕಾದ್ರೆ ಒಂದು ಸಂತೃಪ್ತಿ, ಓಕೆ ನನ್ಗೆ ಆಲ್ರೆಡಿ ಇದನ್ನ ಪಡೆದಿದ್ದೀನಿ ಅಂತ. ಅಂದ್ರೆ ಎಲ್ಲಾ ಅಬುಡೆನ್ಸ್ ಇದ್ದಾಗ ನಿಮ್ಗೆ ಎಷ್ಟು ಭದ್ರತೆ ಸಿಕ್ಕಿರುತ್ತೆ, ಎಷ್ಟು ಸೇಫ್ಟಿ ಸಿಕ್ಕಿರುತ್ತೆ ನಿಮ್ಗೆ, ಯಾವ್ದಲ್ವಾ? ಆ ರೀತಿಯಾಗಿ ಅಂದ್ರೆ ಈ ಭಾವನೆಗಳ ಜೊತೆ ನೀನು ವಿಜುವಲೈಸ್ ಮಾಡಿದಾಗ ಇದು ಆಳವಾಗಿ ಸಬ್ ಕಾನ್ಸಿಯಸ್ಗೆ ಪ್ರೋಗ್ರಾಮ್ ಆಗುತ್ತೆ. ಅಂದ್ರೆ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಫೀಲಿಂಗ್ ನಲ್ಲಿ ಸೊ ಆಳವಾದ ಶಾಂತಿಯನ್ನು ಅನುಭವನ ಮಾಡಿದಾಗ ಬುಡನ್ ಸಂಬಂಧಪಟ್ಟಂತೆ, ಅಂದ್ರೆ ನಿಮ್ಗೆ ಏನ್ ಪಡಿಬೇಕು ಜೀವನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ, ನಿಮ್ಮಲ್ಲಿ ಒಳಗೆ ತೃಪ್ತಿ ಇದ್ದಾಗ, ನಿಮ್ಮಲ್ಲಿ ಒಳಗೆ ಸ್ಥಿರತೆ ಇದ್ದಾಗ, ಈ ಭಾವನೆಗಳೆಲ್ಲ ಡೀಪರ್ ಆದಾಗ ಸಬ್ ಕಾನ್ಸಿಯಸ್ ಇದನ್ನ ಕನ್ಸಿಡರ್ನ ಮಾಡುತ್ತೆ. ಅದಕ್ಕೆ ಹೇಳುದು, ನೀವು ಯಾವುದೇ ಅಫರ್ಮೇಷನ್ ಹೇಳ್ಕೊಬೇಕಾದ್ರೆ, ವಿಜುವಲೈಸ್ ಮಾಡ್ಬೇಕಾದ್ರೆ ಭಯ ಪಟ್ಟು ಹೇಳ್ಕೊಬೇಡಿ. ಅರ್ಥ ಆಗ್ತಿದೆಯಲ್ಲ ಈಗ ನಿಮ್ಗೆ ಯಾಕೆ ಅಂತ? ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ವೆರಿ ನ್ಯಾಚುರಲ್, ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ಸ್ ಎಫರ್ಟ್ಲೆಸ್. ಬಟ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಅಫರ್ಮ್ ಮಾಡ್ತಿದ್ದೀರಾ, ವಿಜುವಲೈಸ್ ಮಾಡ್ತಿದ್ದೀರಾ, ಆದ್ರೆ ನೀವೇನ್ ಮಾಡ್ತೀರಾ, ಒಂದು ನೆಗೆಟಿವ್ ಫೀಲಿಂಗ್ ನ ಕ್ರಿಯೇಟ್ ಮಾಡ್ಬಿಟ್ಟಿರ್ತೀರಾ. ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನೋಡಿ, ಇದನ್ನೇ ಹೇಳೋದು ನೆಗೆಟಿವ್ ಎಮೋಷನ್ ಅಂತ. ಅದಕ್ಕೆ ಸ್ಥಿರತೆ ಇರಬೇಕು. ಅದಕ್ಕೆ ನೀವು ಮಾಡ್ಬೇಕಾದ್ರೆ ಶಾಂತಿಯಿಂದ ಮಾಡಬೇಕು, ಸಂತೃಪ್ತಿಯಿಂದ ಮಾಡಬೇಕು. ಇದು ನನ್ನಲ್ಲಿ ಆಲ್ರೆಡಿ ಇದು ನಡೀತಾ ಇದೆ ಅನ್ನೋ ಒಂದು ಸಂತೋಷದಿಂದ ಮಾಡಬೇಕು. ಅದಕ್ಕೆ ನೆವಿಲ್ ಗಾರ್ಡರ್ಡ್ ಅವ್ರು ಹೇಳಿದ್ದು ಫೀಲಿಂಗ್ ಇಸ್ ದ ಸೀಕ್ರೆಟ್ ಅಂತ. ಬಿಕಾಸ್ ಇಲ್ಲಿ ನೀವು ಆ ಫೀಲ್ ನ ತಗೊಂಡಾಗ ಸಬ್ ಕಾನ್ಸಿಯಸ್ ಅದು ಇಂಪ್ರಿಂಟ್ ಆಗುತ್ತೆ. ಇಲ್ಲಿ ನೀವು ಅಫರ್ಮ್ ಕೂಡ ಹೇಳ್ತಿರ್ತೀರಾ, ಒಳಗಡೆಯಿಂದನೂ ಕೂಡ ಪಾಸಿಟಿವ್ ನ ಫೀಲ್ ನ ಮಾಡ್ತಿರ್ತೀರಾ, ಜೊತೆಗೆ ರಿಪಿಟೇಷನ್ ನ ಮಾಡ್ತಿರ್ತೀರಾ. ಸೊ ಈ ರೀತಿ ಹೇಳಿದಾಗ ಸಬ್ ಕಾನ್ಸಿಯಸ್ಗೆ ಅದು ಇಂಪ್ರಿಂಟ್ ಆಗುತ್ತೆ, ಅದು ರಿಸೆಪ್ಟಿವ್ ಮೋಡಲ್ಲಿ ಅದು ತಗೊಳುತ್ತೆ. ಜೊತೆಗೆ ನಿಮ್ಗೆ ನೀವೇನೇನೆಲ್ಲ ಅನ್ಕೊಂಡಿದ್ದೀರಾ ಎಲ್ಲದನ್ನು ಕೂಡ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಿಕಾಸ್ ಇಲ್ಲಿ ಎಲ್ಲವೂ ಕೂಡ ಅಲೈನ್ ಆಗಿದೆ. ಒಂದು ಶಾಂತಿಯಿಂದ ಅಫರ್ಮೇಷನ್ ಮಾಡ್ತಿದ್ದೀರಾ, ಸಂತೋಷದಿಂದ ಅಫರ್ಮೇಷನ್ ಮಾಡ್ತಿದ್ದೀರಾ, ಜೊತೆಗೆ ರಿಪಿಟೇಷನ್ ಮಾಡ್ತಿದ್ದೀರಾ, ಜೊತೆಗೆ ವಿಜುವಲೈಸ್ ನ ಕೂಡ ಮಾಡ್ತಿದ್ದೀರಾ. ಸೊ ಈ ರೀತಿ ಮಾಡಿದಾಗ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಸಕ್ಸಸ್ 100% ಸಿಗುತ್ತೆ. ಆದ್ರೆ ನೀವು ಈ ರೀತಿನೇ ಮಾಡಬೇಕು. ನಿಮ್ಮಲ್ಲಿ ಡೌಟ್ ಇರಬಾರ್ದು, ಅಥವಾ ಹೇಗ್ ನಡೀತಿದೆ, ಏನಾಗುತ್ತೆ, ಇದೆಲ್ಲ ನಿಮ್ಗೆ ಕ್ವಶನ್ ಬೇಡ. ನಿಮ್ ಕೆಲಸ ಏನು? ನೀವು ಇದನ್ನ ಮಾಡುವಂಥದ್ದು, ನೀವು ಪಾಸಿಟಿವ್ ಆಗಿ ಮಾಡುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ಜಸ್ಟ್ ನೀವು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಇಷ್ಟನ್ನಷ್ಟೇ ಮಾಡಿದ್ರೆ ಆಯ್ತು, ನೀವು ಏನೇನೋ ಮಾಡಕ್ ಹೋಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಸಂಪೂರ್ಣವಾಗಿ ಬಿಲೀಫ್ ಇರಬೇಕು, ಇದು ವರ್ಕ್ ಆಗುತ್ತೆ. ಬಿಕಾಸ್ ಇಲ್ಲಿ ಸಬ್ ಕಾನ್ಸಿಯಸ್ಗೆ ಗೊತ್ತಿದೆಯಲ್ವಾ ನಿಮ್ಗೆ ಯಾವ ರೀತಿ ಪ್ರೋಗ್ರಾಮ್ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅಗೇನ್ ನೀವು ಡೌಟ್ ನ ಪಡ್ತಿರ್ತೀರಾ ನಿಮ್ಮ ಒಂದು ಪ್ರೊಸೆಸ್ ಮೇಲೆ. ಆ ರೀತಿ ಡೌಟ್ ನ ಪಡಬಾರ್ದು, ಜಸ್ಟ್ ಟ್ರಸ್ಟ್ ಯುವರ್ ಪ್ರೋಸೆಸ್. ಓಕೆ, ನಿಮ್ಮ ಒಂದು ಪ್ರೋಸೆಸ್ ಏನಿದೆ ಅದನ್ನ ಟ್ರಸ್ಟ್ ನ ಮಾಡಿ, ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಒಮ್ಮೆ ಮಾಡಿದ್ರೆ ಇದು ಪ್ರೇರಣೆ ಆಗುತ್ತೆ, ಆದ್ರೆ ರಿಪೀಟೆಡ್ ಆಗಿ ಮಾಡಿದಾಗ ಇದೇನಾಗುತ್ತೆ, ಕಂಡೀಷನಿಂಗ್ ಆಗುತ್ತೆ. ಅಂದ್ರೆ ಸಬ್ ಕಾನ್ಸಿಯಸ್ ಇದನ್ನ ಕಂಪ್ಲೀಟ್ ಆಗಿ ತಗೊಳುತ್ತೆ, ಸಬ್ ಕಾನ್ಸಿಯಸ್ ಅಲ್ಲಿ ಇದು ಇಂಪ್ರಿಂಟ್ ಆಗುತ್ತೆ, ನೀವು ರಿಸಲ್ಟ್ ನ ಪಡಿತೀರಾ. ಬಿಕಾಸ್ ಯುವರ್ ಸಬ್ ಕಾನ್ಸಿಯಸ್ ಆಕ್ಸೆಪ್ಟ್ಸ್ ವಾಟ್ ಯು ಪ್ರಾಕ್ಟೀಸ್ ಡೈಲಿ. ನೀವೇನು ಪ್ರತಿನಿತ್ಯ ಪ್ರಾಕ್ಟೀಸ್ ನ ಮಾಡ್ತಿರ್ತೀರೋ ಸೊ ಅದನ್ನ ಸಬ್ ಕಾನ್ಸಿಯಸ್ ಡೀಪರ್ ಆಗಿ ತಗೊಳ್ಳೋದು. ಅದಕ್ಕೆ ಹೇಳೋದು, ನಿಮ್ಮ ಸ್ಟೇಟ್ ಯಾವಾಗಲೂ ಕೂಡ ಹೈಯರ್ ಅಲ್ಲಿ ಇರಬೇಕು, ನಿಮ್ಮ ಸ್ಟೇಟ್ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಅಲ್ಲಿ ಇರಬೇಕು. ನೀವು ಯಾವಾಗಲೂ ಕೂಡ ಅಸೂಮ್ ಮಾಡೋದು ಪಾಸಿಟಿವ್ ಆಗಿರ್ಬೇಕು. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ನಿಮ್ಮ ಇನ್ನರ್ ಶಿಫ್ಟ್ ಆದಾಗ ಆಟೋಮೆಟಿಕಲಿ ನೀವು ಅದಕ್ಕೆ ಅಲೈನ್ ಆದಾಗ, ಸಕ್ಸಸ್ಗೆ ಅಲೈನ್ ಆದಾಗ ನಿಮ್ಗೆ ಏನಾಗುತ್ತೆ, ಅದು ಈಸಿಯರ್ ಆಗುತ್ತೆ. ಸಬ್ ಕಾನ್ಸಿಯಸ್ ಅದನ್ನೇ ಇಂಪ್ರಿಂಟ್ ನ ಮಾಡುತ್ತೆ, ಸಬ್ ಕಾನ್ಸಿಯಸ್ ಅದನ್ನೇ ನಿಮ್ಮ ಒಂದು ರಿಯಾಲಿಟಿಲಿ ತಂದು ಕೊಡುತ್ತೆ. ಅಂದ್ರೆ ನಾಟ್ ಜಸ್ಟ್ ವಾಂಟಿಂಗ್ಸ್, ಓಕೆ ನನ್ಗೆ ಅದ್ ಬೇಕು ಇದ್ ಬೇಕು ಅನ್ನೋ ಸ್ಥಿತಿ ಎಲ್ಲ ನಾನು ಹೇಳ್ತಿರೋದು ಇಲ್ಲಿ. ಅಂದ್ರೆ ಸಬ್ ಕಾನ್ಸಿಯಸ್ ನೀವು ಏನನ್ನ ಪಡಿಬೇಕಂತಿದ್ರ ಅದನ್ನ ಅನುಭವನ ಮಾಡುವಂಥದ್ದು. ಸೊ ನೀವೇನು ಈ ಕ್ಷಣದಲ್ಲಿ ಅದನ್ನ ಅನುಭವ ಮಾಡಿದಾಗ, ಈ ಕ್ಷಣ ಅದನ್ನ ಭಾವಿಸಿದಾಗ, ಓಕೆ ಇದು ಆಲ್ರೆಡಿ ನನ್ನ ಲೈಫಲ್ಲಿ ಇದು ನಡೀತಾ ಇದೆ ಅಂತ ಅನ್ಕೊಂಡಾಗ ಇದನ್ನ ಸಬ್ ಕಾನ್ಸಿಯಸ್
ಕಂಪ್ಲೀಟ್ ಆಗಿ ಡೀಪರ್ ಪ್ರೋಗ್ರಾಮಿಂಗ್ ನ ಮಾಡುವಂತದ್ದು. ನೀನು ಪ್ರತಿದಿನ ಏನು ಬದುಕ್ತಾ ಹೋಗ್ತೀಯಾ ಅಂದ್ರೆ ನೀವು ಇದನ್ನ ಈ ಸ್ಟೇಟ್ ನ ನೀವು ಏನ್ ಕ್ಯಾರಿ ಮಾಡ್ತಿರ್ತೀರಾ, ಲಾ ಆಫ್ ರಿಪಿಟೇಷನ್, ಓಕೆ, ಅದನ್ನೇ ಹೇಳ್ತಿರೋದು. ನಿಮ್ಗೆ ನಿಮ್ ಲೈಫ್ ಅಲ್ಲಿ ಏನ್ ಆಗ್ಬೇಕು ಅದನ್ನ ಈ ಕ್ಷಣ ಅದು ಆಗಿದೆ ಅನ್ನೋ ಅನುಭವನ ಮಾಡ್ತಾ ಹೋಗ್ತಿರ್ತೀವಿ. ಇದನ್ನ ಸಬ್ ಕಾನ್ಸಿಯಸ್ ಆಕ್ಸೆಪ್ಟ್ ನ ಮಾಡುತ್ತೆ, ಇದನ್ನ ನಿಮ್ಮ ಒಂದು ರಿಯಾಲಿಟಿಲಿ ತಂದ್ಕೊಡುತ್ತೆ. ಬಿಕಾಸ್ ಇದೇ ಸಬ್ ಕಾನ್ಸಿಯಸ್ ಮೈಂಡ್ ನಿಜ ಅಂತ ಒಪ್ಕೊಳ್ಳುತ್ತೆ. ಹಾಗೆ ಇದು ನಿಮ್ಮ ಒಂದು ಜೀವನದಲ್ಲಿ ಮ್ಯಾನಿಫೆಸ್ಟ್ ನ ರಿಸಲ್ಟ್ ನ ಕೊಡುವಂತದ್ದು. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ನಿಮ್ಮ ಒಂದು ಭವಿಷ್ಯನ ರೂಪಿಸೋದು ಯಾವುದು ಅಂತ ಹೇಳಿದ್ರೆ ಇವುಗಳೇ. ಓಕೆ, ನೀವೇನ್ ಅಫರ್ಮ್ ಮಾಡ್ತಿರ್ತೀರಾ ರಿಪೀಟೆಡ್ ಆಗಿ, ನೀವೇನ್ ವಿಜುವಲೈಸ್ ಮಾಡ್ತಿರ್ತೀರಾ ರಿಪೀಟೆಡ್ ಆಗಿ, ನಿಮ್ಮ ಸ್ಟೇಟ್ ನ ನೀವೇನ್ ಕೀಪ್ ನ ಮಾಡ್ತಿರ್ತೀರಾ ಪ್ರತಿದಿನ ಅದೇ ರೀತಿ ಜೀವಿಸ್ತಾ ಹೋದಾಗ ಏನಾಗುತ್ತೆ, ಸಬ್ ಕಾನ್ಸಿಯಸ್ ಮೈಂಡ್ಗೆ ಇದು ನಿಜ ಅಂತ ಕನ್ಸಿಡರ್ ನ ಮಾಡುತ್ತೆ. ಅದಕ್ಕೆ ಹೇಳೋದು ಹೆಚ್ಚೆಚ್ಚು ರಿಪೀಟ್ ನ ಮಾಡಿ, ಹೆಚ್ಚೆಚ್ಚು ಅಸ್ಯೂಮ್ ನ ಮಾಡಿ ಅಂತ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಇಮೇಜ್ ನ ಕ್ರಿಯೇಟ್ ನ ಮಾಡಿ ಅಂತ. ಈಗ ನಿಮ್ಗೆ ತಿಳಿತಲ್ವಾ ಲಾ ಆಫ್ ರಿಪಿಟೇಷನ್ ಬಗ್ಗೆ? ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ? ನಿಮ್ಮ ಒಂದು ಜೀವನದಲ್ಲಿ ಯಾವ್ದನ್ನ ಬದಲಾವಣೆ ಮಾಡಬೇಕು, ಯಾವ್ದನ್ನ ಪಡಿಬೇಕು ಅಂತ ನೀವು ಡಿಸಿಷನ್ ಮಾಡಿದ್ದೀರಾ? ಒಂದು ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ದು ಯಾವುದು? ಲಾ ಆಫ್ ರಿಪಿಟೇಷನ್ ಅಂದ್ರೆ ಈಗ ನಿಮ್ಗೆ ಸಂಪೂರ್ಣವಾಗಿ ತಿಳಿತಲ್ವಾ? ಸೊ ಇದನ್ನ ಯಾವಾಗಿಂದ ಅಪ್ಲೈ ಮಾಡೋದಕ್ಕೆ ಹೋಗ್ತಿದ್ದೀರಾ? ಸೊ ಈಗನೇ ಶುರು ಮಾಡ್ತಿದ್ದೀರಾ ಅಲ್ವಾ? ಸೊ ನಾನು ಹಾಗೇನೆ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ಒಂದು ವಿಡಿಯೋನ ಲೈಕ್ ನ ಮಾಡಿ, ಶೇರ್ ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಕೂಡ ಇದೆ, ನೀವು ಅಲ್ಲಿಗೂ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಯು ಕ್ಯಾನ್ ಆಲ್ಸೋ ವಿಸಿಟ್ ಮೈ ವೆಬ್ಸೈಟ್ yourmindcoach.in. ಅಲ್ಲಿಗೂ ಕೂಡ ನೀವು ವಿಸಿಟ್ ನ ಮಾಡಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಲ್ಸೋ ಯು ಕ್ಯಾನ್ ಜಾಯಿನ್ ಮೈ ಒನ್ ಕೋಚಿಂಗ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇದನ್ನ ಪ್ರಾಕ್ಟೀಸ್ ನ ಮಾಡಿ. ಸೊ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಸಕ್ಸಸ್ಫುಲ್ ಆಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.